ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಇನ್ನೇನು ಜಸ್ಟ್ 4 ಡೇಸ್ ಅಷ್ಟೇ ಬಾಕಿ. ನವೆಂಬರ್ 14 ಅಂದ್ರೆ ಇದೇ ಶುಕ್ರವಾರದಿಂದ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆದರೆ ಇಲ್ಲಿ ಬಿಸಿಸಿಐಗೆ ಹೊಸ ತಲೆಬಿಸಿ ಶುರುವಾಗಿದೆ. ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಯಾರನ್ನ ಪ್ಲೇಯಿಂಗ್ 11 ನಲ್ಲಿ ಆಡಿಸೋದು ಅನ್ನೋದು. ಒಂದ್ ಕಡೆ ರಿಷಬ್ ಪಂತ್, ಇನ್ನೊಂದ್ ಕಡೆ ಧ್ರುವ್ ಜುರೇಲ್, ಇಬ್ಬರನ್ನು ಕೂಡ ಆಡಿಸಲೇಬೇಕಾದಂತ ಒತ್ತಡ ಕೂಡ ಇದೆ. ಹಾಗಾದ್ರೆ ವಿಕೆಟ್ ಕೀಪರ್ ಕೋಟ ಯಾರಿಗೆ? ಇಬ್ಬರನ್ನು ಕೂಡ ಆಡಿಸಿದ್ರೆ ಯಾರನ್ನ ಕೈ ಬಿಡಬೇಕಾಗುತ್ತೆ? ಸೊ ಇವರಿಬ್ಬರ ಸ್ಟ್ರೆಂತ್ ಏನು? ಆಕಾಶ್ ಚೋಪ್ರಾ ನೀಡಿರುವಂತಹ ಸಜೆಷನ್ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ದಕ್ಷಿಣ ಆಫ್ರಿಕಾ ಟೆಸ್ಟ್ ಸರಣಿಯಲ್ಲಿ ವಿಕೆಟ್ ಕೀಪರ್ ಸ್ಲಾಟ್ಗಾಗಿ ಧ್ರುವ್ ಜುರೇಲ್ ಮತ್ತು ವೈಸ್ ಕ್ಯಾಪ್ಟನ್ ರಿಷಬ್ ಪಂತ್ ಪೈಪೋಟಿಯಲ್ಲಿದ್ದಾರೆ. ರೀಸೆಂಟ್ ಮ್ಯಾಚ್ಗಳಲ್ಲಿ ಇಬ್ರು ಕೂಡ ಟಾಪ್ ಮೋಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸ್ಟಾಟ್ಸ್ ಕೂಡ ಅಲ್ಟಿಮೇಟ್ ಆಗಿದೆ. ಸೊ ಇಬ್ಬರನ್ನೂ ಕೂಡ ಸೆಲೆಕ್ಟ್ ಮಾಡಲೇಬೇಕು ಎನ್ನುವಂತ ಒತ್ತಡ ಇದೆ. ಹಾಗೇನಾದ್ರೂ ಇಬ್ರು ಅವಕಾಶವನ್ನ ಪಡೆದ್ರೆ ಬೇರೊಬ್ಬರನ್ನ ಡ್ರಾಪ್ ಮಾಡಬೇಕಾಗುತ್ತೆ. ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಸುದರ್ಶನ್ ಅಥವಾ ನಿತೀಶ್ ರೆಡ್ಡಿ ಸ್ಥಾನ ಕಳೆದುಕೊಳ್ತಾರ? ವಿಕೆಟ್ ಕೀಪರ್ ಕೋಟಾದಲ್ಲಿ ತಂಡಕ್ಕೆ ಸೆಲೆಕ್ಟ್ ಆಗಿರುವಂತ ರಿಷಬ್ ಪಂತ್ ಹಾಗೆ ಧ್ರುವ್ ಜುರೇಲ್ ಇಬ್ಬರನ್ನು ಕೂಡ ಪ್ಲೇಯಿಂಗ್ 11 ನಲ್ಲಿ ಆಡಿಸಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಮಾತನಾಡಿರುವಂತ ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ನಂಬರ್ 3 ನಲ್ಲಿ ಬ್ಯಾಟ್ ಬೀಸುವಂತ ಸಾಯಿ ಸುದರ್ಶನ್ ಅಥವಾ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಇಬ್ಬರಲ್ಲಿ ಒಬ್ಬರನ್ನ ಡ್ರಾಪ್ ಮಾಡಿ ಪಂತ್ ಮತ್ತು ಜುರೇಲ್ ಇಬ್ಬರಿಗೂ ಕೂಡ ಚಾನ್ಸ್ ನೀಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಹಾಗೆ ಪದೇ ಪದೇ ಸಾಯಿ ಸುದರ್ಶನ್ ಫೇಲ್ ಆದ್ರೂ ಕೂಡ ರಾಜಿ ಮಾಡ್ಕೊಳ್ತಾ ಇದ್ದೀರಿ. ಹಾಗೆ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ಕೂಡ ರಾಜಿ ಮಾಡ್ಕೊಳ್ತೀರಿ. ನಂಬರ್ 3 ನಲ್ಲಿ ಸಾಯಿ ಸುದರ್ಶನ್ ಆಡೋಕೆ ಬಿಟ್ರೂ ಕೂಡ ನಿತೀಶ್ ರೆಡ್ಡಿ ಸ್ಥಾನವನ್ನ ತ್ಯಾಗ ಮಾಡಿ ಅಲ್ಲಿ ಜುರೇಲ್ ರನ್ನ ಇಳಿಸಬಹುದು. ಹಾಗೆ ನಿತೀಶ್ 4 ರಿಂದ 5 ಓವರ್ಗಳಷ್ಟೇ ಬೌಲ್ ಮಾಡೋದು. ಇದರಿಂದ ಬೌಲಿಂಗ್ ವಿಭಾಗಕ್ಕೆ ಅಂತ ದೊಡ್ಡ ಹೊಡೆತ ಕೂಡ ಬೀಳೋದಿಲ್ಲ ಎಂದಿದ್ದಾರೆ. ಇನ್ನು ಭಾರತದ ಮಾಜಿ ವೇಗಿ ವರುಣ್ ಆರನ್ ಕೂಡ ಜುರೇಲ್ ಅವರ ಫಾರ್ಮ್ ಅನ್ನ ಶ್ಲಾಘನೆ ಮಾಡಿದ್ದಾರೆ. ಹಾಗೆ ಜುರೇಲ್ ಅವರನ್ನ ತಂಡದಿಂದ ಕೈ ಬಿಟ್ರೆ ತಂಡಕ್ಕೆ ಕಷ್ಟವಾಗಬಹುದು ಎಂದಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಜುರೇಲ್ ಪರ ಆ ಮಟ್ಟಿಗೆ ಧ್ವನಿ ಎತ್ತೋಕೆ ಕಾರಣ ಕೂಡ ಇದೆ. ಜುರೇಲ್ ಬ್ಯಾಟಿಂಗ್ ಪವರ್, ಬ್ಯಾಕ್ ಟು ಬ್ಯಾಕ್ ಶತಕ. ರಿಷಬ್ ಪಂತ್ ಆಬ್ಸೆನ್ಸ್ ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅವಕಾಶ ಪಡೆದಿದ್ದ ಜುರೇಲ್ ಮೊದಲ ಪಂದ್ಯದಲ್ಲೇ 125 ರನ್ಸ್ ಬಾರಿಸಿದ್ರು. ಹಾಗೆ ಎರಡನೇ ಪಂದ್ಯದಲ್ಲಿ 44 ರನ್ ಹೊಡೆದಿದ್ರು. ಇತ್ತೀಚೆಗೆ ಸೌತ್ ಆಫ್ರಿಕಾ ವಿರುದ್ಧದ ಎರಡನೇ ಅನ್ಅಫಿಷಿಯಲ್ ಮ್ಯಾಚ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿದ್ದಾರೆ. ಮೊದಲನೇ ಇನ್ನಿಂಗ್ಸ್ ನಲ್ಲಿ 132 ರನ್ಗಳ ಅಜೇಯ ಶತಕ ಬಾರಿಸಿದ್ದ ಜುರೇಲ್ ಎರಡನೇ ಇನ್ನಿಂಗ್ಸ್ ಅಲ್ಲೂ ಕೂಡ 127 ರನ್ಗಳ ಅಜೇಯ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ಅದರ ಜೊತೆಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. ಅದು ಅಲ್ಲದೆ ಜುರೇಲ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ 30 ಪಂದ್ಯಗಳಲ್ಲಿ 5 ಶತಕಗಳೊಂದಿಗೆ 58ರ ಸರಾಸರಿಯಲ್ಲಿ ರನ್ ಗಳಿಸಿದ್ದಾರೆ. ಇನ್ನು ಭಾರತಕ್ಕಾಗಿ 7 ಟೆಸ್ಟ್ ಪಂದ್ಯಗಳಲ್ಲಿ 47.77ರ ಸರಾಸರಿಯಲ್ಲಿ 430 ರನ್ಗಳನ್ನು ಸಿಡಿಸಿದ್ದಾರೆ. ಇತ್ತೀಚೆಗೆ ವೆಸ್ಟ್ ಇಂಡೀಸ್ ವಿರುದ್ಧ ಅವರ ಮೊದಲ ಶತಕವನ್ನ ಬಾರಿಸಿದ್ರು. ಹೀಗಾಗಿ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರುವಂತ ಜುರೇಲ್ಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಕೊಡ್ಲೇಬೇಕು ಎನ್ನುವಂತ ಕೂಗು ಜೋರಾಗ್ತಾ ಇದೆ. ಹಾಗಂತ ಇಲ್ಲಿ ರಿಷಬ್ ಪಂತ್ರನ್ನು ಕೂಡ ತಂಡದಿಂದ ಕೈ ಬಿಡೋಕೆ ಸಾಧ್ಯನೇ ಇಲ್ಲ. ಸೇನಾ ರಾಷ್ಟ್ರಗಳ ವಿರುದ್ಧ ಪಂತ್ ಪವರ್ ಶೋ. ಆಕ್ಚುಲಿ ಇಲ್ಲಿ ರಿಷಬ್ ಪಂತ್ ವೈಸ್ ಕ್ಯಾಪ್ಟನ್ ಅನ್ನೋ ಕಾರಣಕ್ಕೆ ಚಾನ್ಸ್ ಕೊಡ್ಲೇಬೇಕು ಅಂತ ಹೇಳ್ತಾ ಇಲ್ಲ. ಸೇನಾ ರಾಷ್ಟ್ರಗಳ ವಿರುದ್ಧ ಪಂತ್ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೇನಾ ಅಂದ್ರೆ ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಹಾಗೆ ಆಸ್ಟ್ರೇಲಿಯಾ ತಂಡಗಳ ವಿರುದ್ಧ. ಇದನ್ನ ಶಾರ್ಟ್ ಫಾರ್ಮ್ ಆಗಿ ಸೇನಾ ಅಂತ ಕರೀತಾರೆ. ಸೊ ಸೇನಾ ದೇಶಗಳ ವಿರುದ್ಧ 41.28ರ ಸರಾಸರಿಯಲ್ಲಿ 2023 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ 28 ಟೆಸ್ಟ್ ಪಂದ್ಯಗಳಲ್ಲಿ 6 ಶತಕಗಳು ಹಾಗೆ 6 ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ. ಈ ದೇಶಗಳಲ್ಲಿ 2000ಕ್ಕೂ ಹೆಚ್ಚು ರನ್ ಗಳಿಸಿದ ಮೊದಲ ಏಷ್ಯಾದ ವಿಕೆಟ್ ಕೀಪರ್ ಆಗಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಹಾಗೆ ಸೇನಾ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಟೆಸ್ಟ್ ಶತಕಗಳನ್ನು ಗಳಿಸಿದ ಏಷ್ಯನ್ ವಿಕೆಟ್ ಕೀಪರ್ ಎಂಬ ದಾಖಲೆ ಕೂಡ ಇವರ ಹೆಸರಲ್ಲೇ ಇದೆ. ಈ ಮೂಲಕ MS ಧೋನಿ ಅವರ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. ಅದು ಅಲ್ಲದೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಅಂದ್ರೆ ಟೆಸ್ಟ್ ಸರಣಿಯಲ್ಲಿ ಪ್ರವಾಸಿ ಬ್ಯಾಟ್ಸ್ಮನ್ ಒಬ್ರು ಇಂಗ್ಲೆಂಡ್ ನಲ್ಲಿ 24 ಸಿಕ್ಸರ್ಗಳನ್ನ ಬಾರಿಸಿ ಒಂದು ಸರಣಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನ ಬಾರಿಸಿದ ದಾಖಲೆಯನ್ನು ನಿರ್ಮಿಸಿದ್ರು. ಅಷ್ಟೇ ಅಲ್ಲದೆ ಟೆಸ್ಟ್ ಮಾದರಿಯಲ್ಲೂ ಕೂಡ ಉತ್ತಮ ರೆಕಾರ್ಡ್ಸ್ ಅನ್ನು ಹೊಂದಿದ್ದಾರೆ. ಸೊ ಭಾರತ ಪರ ಟೆಸ್ಟ್ ಪಂದ್ಯಗಳಲ್ಲಿ ಅಂದ್ರೆ 47 ಪಂದ್ಯಗಳ 82 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹಾಗೆ 3427ಕ್ಕೂ ಹೆಚ್ಚು ರನ್ಗಳನ್ನ ಕಲೆ ಹಾಕಿದ್ದಾರೆ. 47 ಪಂದ್ಯಗಳ 82 ಇನ್ನಿಂಗ್ಸ್ಗಳಲ್ಲಿ 3427 ರನ್ಗಳನ್ನ ಸಿಡಿಸಿದ್ದಾರೆ. ಹಾಗೆ 44.50 ಸರಾಸರಿ, ಇದರಲ್ಲಿ 8 ಶತಕಗಳು ಹಾಗೆ
18 ಅರ್ಧ ಶತಕಗಳು ಸೇರಿವೆ. ಪಂತ್ ಅವರ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅವರ ಅಗ್ರೆಸಿವ್ ಬ್ಯಾಟಿಂಗ್ ಸ್ಟ್ರೆಂತ್ ಅವರಲ್ಲಿದೆ. ಮಿಡಲ್ ಆರ್ಡರ್ ನಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಹೀಗಾಗಿ ಪಂತ್ರಂತೂ ತಂಡದಿಂದ ಕೈ ಬಿಡೋದು ಕಷ್ಟ ಸಾಧ್ಯ ಇದೆ. ಸೊ ಸದ್ಯಕ್ಕೆ ಹೆಡ್ ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಮತ್ತು ನಾಯಕ ಶುಭ್ಮನ್ ಗಿಲ್ ಮೇಲೆ ವಾಟ್ ನೆಕ್ಸ್ಟ್ ಎನ್ನುವಂತ ಪ್ರಶ್ನೆಯಂತೂ ಇದ್ದೇ ಇದೆ. ಪಂತ್ ಮತ್ತು ಜುರೇಲ್ ಇಬ್ರು ಕೂಡ ಫಾರ್ಮ್ ನಲ್ಲಿ ಇರೋದ್ರಿಂದ ನಿತೀಶ್ ರೆಡ್ಡಿ ಬದಲಿಗೆ ಆಡಿಸೋದು ಬೆಸ್ಟ್ ಅನ್ಸುತ್ತೆ. ಹೌದು, ಇಲ್ಲಿ ನಿತೀಶ್ ರೆಡ್ಡಿ ಆಲ್ರೌಂಡರ್. ಜುರೇಲ್ ರನ್ನ ಆಡಿಸಿದ್ರೆ ಒಬ್ಬ ಬ್ಯಾಟರ್ ಆಗಿ ಅಷ್ಟೇ ಆಡಿಸ್ಬೇಕಾಗುತ್ತೆ. ಬಟ್ ನಿತೀಶ್ ರೆಡ್ಡಿಯನ್ನ ಆಡಿಸಿದ್ರೆ ಬೌಲ್ ಮಾಡ್ತಾರಲ್ಲ ಅನಿಸ್ಬೋದು ನಿಮ್ಗೆಲ್ಲ. ಆದ್ರೆ ನಿತೀಶ್ ರೆಡ್ಡಿ ಬೌಲ್ ಮಾಡೋದೇ 4 ರಿಂದ 5 ಓವರ್ಗಳನ್ನ. ಹಾಗಂತ ಬ್ಯಾಟಿಂಗ್ ನಲ್ಲೂ ಇವರ ಇಂಪ್ರೆಸಿವ್ ಇನ್ನಿಂಗ್ಸ್ ಅನ್ನ ನೋಡೋಕೆ ಸಾಧ್ಯವಾಗಿಲ್ಲ. ಸೊ ಈ ಸ್ಟಾಟ್ಸ್ ಅನ್ನ ನೋಡಿದ್ರೆ ರೆಡ್ಡಿಗಿಂತ ಜುರೇಲ್ ವರ್ತ್ ಅನಿಸ್ತಾರೆ. ಬಟ್ ಫೈನಲ್ ಆಗಿ ಮ್ಯಾನೇಜ್ಮೆಂಟ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಧ್ರುವ್ ಜುರೇಲ್ ಹಾಗೆ ನಿತೀಶ್ ರೆಡ್ಡಿ ಅಂತ ಬಂದಾಗ ಯಾರನ್ನ ಪ್ಲೇಯಿಂಗ್ 11 ಅಲ್ಲಿ ಆಡಿಸಿದ್ರೆ ಭಾರತಕ್ಕೆ ಪ್ಲಸ್ ಆಗುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.